ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಮತ್ತೊಮ್ಮೆ ಟಿ ಡಿ ಕನ್ನಡ ಕೂಡ ಮಾಡ್ತಾ ಇದ್ದಾರೆ. ಅಂಡ್ ನಿಮಗೆ ಎಚ್ ಎಸ್ ಟಿ ಆರ್ ನೇಮಕಾತಿಯಲ್ಲಿ ಅಂದ್ಬಿಟ್ಟು ಪಿ ಜಿ ಅಂಡ್ ಟಿ ಟಿ ಮ್ಯಾಂಡೇಟರಿ ಇಲ್ವಾ, ಏನು ಅಪ್ಡೇಟ್ ಬಂತು, ಲೇಟೆಸ್ಟ್ ಅಪ್ಡೇಟ್ ಕೂಡ ಏನೋ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಾಕಷ್ಟು ಜನ ಟಿ ಟಿ ಎಕ್ಸಾಮ್ ಕೂಡ ಬರ್ತಿದ್ದಾರೆ ಆಕಾಂಕ್ಷಿಗಳು. ಇಲ್ಲಿ ಬರೋಬ್ಬರಿ ಈ ವರ್ಷ ದೊಡ್ಡ ರೆಕಾರ್ಡ್ ಕೂಡ ಮಾಡಿದ್ದಾರೆ. ಬರೋಬ್ಬರಿ 97,000ವರೆಗೂ ಹೆಚ್ಚು ಜನ ಉತ್ತೀರ್ಣರಾಗಿದ್ದಾರೆ. ಇದೇ ಬಂದ್ಬಿಟ್ಟು ಹೈಯೆಸ್ಟ್ ರೆಕಾರ್ಡ್ ಇಡೀ ಹಿಸ್ಟ್ರಿಯಲ್ಲಿ ದೊಡ್ಡ ರೆಕಾರ್ಡ್ ಕೂಡ ಮಾಡಿದ್ದಾರೆ. ಪೇಪರ್ 2ನ ಅತಿ ಹೆಚ್ಚು ಅಭ್ಯರ್ಥಿಗಳು ಕೂಡ ಪಾಸ್ ಕೂಡ ಮಾಡ್ಕೊಂಡಿದ್ದಾರೆ. ಬಟ್ ಕೆಲವರಿಗೆ 1-2 ಅಂಕದಲ್ಲಿ ಮಿಸ್ ಆಯಿತು. ಅವರಿಗೆ ಸಾಕಷ್ಟು ಬೇಜಾರು ಕೂಡ ಆಗಿದೆ. ಅಂತವರು ಬೇಜಾರು ಪಡ್ಕೋಬೇಡಿ. ನನ್ನೇ ಸಾಕಷ್ಟು ಶಿಕ್ಷಕ ಆಕಾಂಕ್ಷಿಗಳು CSE ಸೆಲ್ಗೆ ಹೋಗಿ ಭೇಟಿ ನೀಡಿದ್ದಾರೆ. ಅಲ್ಲಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಂದ್ರೆ ಟಿ.ಟಿ ಕಂಡಕ್ಟ್ ಕೂಡ ಮಾಡ್ತೀವಿ, ಸರ್ಕಾರ ಚಿಂತನೆ ಕೂಡ ಮಾಡ್ಕೊಳ್ತಾ ಇದೆ. ಶಿಕ್ಷಣ ಸಚಿವರು ಯೋಚನೆ ಕೂಡ ಮಾಡಿದ್ದಾರೆ. ನಿಮಗೆ ವರ್ಷಕ್ಕೆ ಅಟ್ಲೀಸ್ಟ್ ನಿಮಗೆ 2 ಬಾರಿ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ 1 ಬಾರಿ ಆದ್ರೂ ನಿಮಗೆ ವರ್ಷಕ್ಕೆ ಟಿ ಎಕ್ಸಾಮ್ ನ ಕಂಡಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೇಳಿ ಮಾಹಿತಿ ಬಂದಿದೆ. ಅವರು ಭರವಸೆ ಕೊಟ್ಟಿದ್ದಾರೆ. ಬಟ್ ಸರ್ಕಾರದವರು ಡಿಸಿಷನ್ ತೆಗೆದುಕೊಳ್ಬೇಕು. ಆ ರೀತಿ ಆದ್ರೂ ನಿಮಗೆ ಎಕ್ಸ್ಪೆಕ್ಟೆಡ್ ಡೇಟ್ ಬಂದ್ಬಿಟ್ಟು ಮೇ ತಿಂಗಳಲ್ಲಿ ನಿಮಗೆ ಟಿ ಎಕ್ಸಾಮ್ ನ ಕಂಡಕ್ಟ್ ಕೂಡ ಮಾಡಬಹುದು. ಬಿಕಾಸ್ ಈಗ ಡಿಸೆಂಬರ್ ಕೂಡ ಆಗಿದೆ. ಅಟ್ಲೀಸ್ಟ್ ನಿಮಗೆ 6 to 7 months ಗ್ಯಾಪ್ ಕೊಟ್ಟು ನಂತರ ನಿಮಗೆ ಟಿ ನ ಕಂಡಕ್ಟ್ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಿಮಗೆ ಮೇಗೆ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಬಟ್ ಮೇಗೆ ಮಾಡಿದ್ರೆ ಉತ್ತಮ. ಬಟ್ ಏನಂದ್ರೆ ಇಲ್ಲಿ ಸಾಕಷ್ಟು ಕಾಂಪಿಟೇಷನ್ ಜಾಸ್ತಿ ಇದೆ. ಆಲ್ರೆಡಿ 4.5 ಲಕ್ಷ ಟಿ ಪಾಸ್ ಆದವರು ಮನೆಯಲ್ಲೇ ಕೂತ್ಕೊಂಡಿದ್ದಾರೆ. ಅದರಲ್ಲಿ 30,000 ಜನ ಅಷ್ಟೇ ಅವರಿಗೆ ಜಾಬ್ ಸಿಕ್ಕಿರೋದು. ಅವರೇ ಮಾತ್ರ ಗೌರ್ಮೆಂಟ್ ಇದರಲ್ಲಿ ಸರ್ಕಾರಿ ನೌಕರಿಯಲ್ಲಿ ಕೆಲಸ ಕೂಡ ಮಾಡ್ತಿದ್ದಾರೆ. ಸಾಕಷ್ಟು ಜನ ಪ್ರೈವೇಟ್ ಕೂಡ ಜಾಬ್ ಮಾಡ್ತಾ ಇದ್ದಾರೆ. ನೀವು ಪ್ರೈವೇಟ್ ಅಲ್ಲಿ ಬೇರೆ ಕಡೆ ನೋಡ್ಕೊಳ್ತೀರಂದ್ರೆ ಉತ್ತಮ. ಬಟ್ ನೀವು ಟಿ ಕ್ಲಿಯರ್ ಆದ ತಕ್ಷಣ ನಿಮಗೆ ಜಾಬ್ ಗ್ಯಾರಂಟಿ, ನಿಮಗೆ ಪರ್ಮನೆಂಟ್ ಗೌರ್ಮೆಂಟ್ ಟೀಚರ್ಸ್ ನೀವು ಆಗ್ತೀರಾ ಅಂತ ಹೇಳಿ ಅನ್ಕೋಬೇಡಿ. ಅದು ಬಂದ್ಬಿಟ್ಟು ಊಹಾಪೋಹ. ಇದು ಬಂದ್ಬಿಟ್ಟು ಓನ್ಲಿ ಫಾರ್ ಎಲಿಜಿಬಲ್ ಆಗ್ತೀರಾ ಅಷ್ಟೇ. ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಇವ್ರಿಗೆ ಹೇಗೆ ಅಂದ್ರೆ ನಾವು ಶಿಕ್ಷಕರಾಗೋದಕ್ಕೆ ಅರ್ಹತೆ ಎಲಿಜಿಬಲ್ ಪಡ್ಕೊಳ್ತಾರೆ. ಬಟ್ ಇನ್ನು ಕೂಡ ಹೋಗ್ಲಾ ಬೇಡವಾ ಅಂತ ಹೇಳಿ ಮನೇಲಿ ಇರ್ತಾರೆ. ಆ ರೀತಿ ಆಗಿರುತ್ತೆ. ಬಿಕಾಸ್ ಯಾಕೆ ಅಂದ್ರೆ ಒಂದ್ ಕಡೆ ಎಲಿಜಿಬಲ್ ಪಡ್ಕೊಂಡಿರ್ತಾರೆ, ಇನ್ನೊಂದ್ ಕಡೆ ನೋಟಿಫಿಕೇಶನ್ ಕಾಯ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ಎಲಿಜಿಬಿಲಿಟಿ ಆಗಿರೋ ಕಾರಣ ಸಾಕಷ್ಟು ಜನ ನಿರುದ್ಯೋಗಿಗಳಾಗಿದ್ದಾರೆ. ನಿರುದ್ಯೋಗ ಸಮಸ್ಯೆ ಕೂಡ ಹೆಚ್ಚಳ ಕೂಡ ಆಗ್ತಾ ಇದೆ. ಅದನ್ನು ಕೂಡ ಗ್ಯಾಪ್ ಮಾಡ್ಕೊಳ್ಳಿ. ಜಾಸ್ತಿ ಟಿ ಕಂಡಕ್ಟ್ ಕೂಡ ಮಾಡಿದ್ರೆ ಇನ್ನು ಕೂಡ ಜಾಸ್ತಿ ಕಾಂಪಿಟೇಷನ್ ಕೂಡ ಆಗುತ್ತೆ. ಬಿಕಾಸ್ ಎವ್ರಿ ಟೈಮ್ ನೀವು ಟಿ ಕಂಡಕ್ಟ್ ಕೂಡ ಮಾಡಿದ್ರೆ ಹೆಚ್ಚು ಜನ ಪಾಸ್ ಆಗಿ ಆಗ್ತಾರೆ. ಅಂಡ್ ಸರ್ಕಾರಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕೆ ಅಂದ್ರೆ ಕಾಂಪಿಟೇಷನ್ ಲೆವೆಲ್ ಹೆಚ್ಚಳ ಆಗುತ್ತೆ. ಅದನ್ನ ಸರ್ಕಾರ ಯೋಚನೆ ಕೂಡ ಮಾಡಬಹುದು. ಬಟ್ ಸರ್ಕಾರಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕೆ ತೊಂದರೆ ಇಲ್ಲ ಅಂದ್ರೆ ಇಷ್ಟಪಡ್ತೀನಿ ಅಂದ್ರೆ ಮೇನ್ ಥಿಂಗ್ ನೀವು ನೋಡ್ಬೇಕಾದ್ರೆ ಟಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಹಾಕಿ ನಿಮಗೆ ಟಿನ ಕರಿಬೇಕಾಗುತ್ತೆ. ಬಟ್ ರಿಯಲ್ ಜಾಬ್ ನ ಕಾಲ್ ಮಾಡಬೇಕಾಗುತ್ತೆ. ಸರ್ಕಾರಕ್ಕೆ ಅನುದಾನ ಇರಬೇಕು, ಆರ್ಥಿಕ ಇಲಾಖೆ ಅನುಮೋದನೆ ಕೊಡಬೇಕು, ಪೋಸ್ಟ್ ನೋಟಿಫಿಕೇಶನ್ ಕೂಡ ಆಗಬೇಕು, ಅದು ಕೋರ್ಟ್ಗೆ ಹೋಗುತ್ತೆ, ಕೋರ್ಟ್ ಇಶ್ಯೂಸ್ ಕೂಡ ಆಗುತ್ತೆ, ಎಲ್ಲದು ಕೂಡ ಇದೆ. ಬಟ್ ಟಿಗೆ ಆ ರೀತಿ ಅಲ್ಲ. ಇದು ಓನ್ಲಿ ಫಾರ್ ಎಲಿಜಿಬಿಲಿಟಿ ಆಗಿರುತ್ತೆ. ಇದರಲ್ಲಿ ಯಾವುದೇ ರೀತಿ ನಿಮಗೆ ಇಷ್ಟೇ ಪೋಸ್ಟರ್ಸ್ಗಳು ಇಷ್ಟೇ ಅಂತ ಇರೋದಿಲ್ಲ. ಇದು ಓನ್ಲಿ ಫಾರ್ ಎಂಟ್ರೆನ್ಸ್ ಎಕ್ಸಾಮ್ಸ್ ತರ. ಎಲಿಜಿಬಲ್ ಆಗ್ಬೇಕಂದ್ರೆ ನೀವು ತಕೊಂಡ್ಬಿಟ್ಟು ಹೋಗಿ ನೀವು ಪಾಸ್ ಆಗ್ತೀರಾ ಅಥವಾ ಫೇಲ್ ಆಗ್ತೀರಾ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಆ ನಿಟ್ಟಿನಲ್ಲಿ ಬಹುಶಃ ಸರ್ಕಾರ ಮಾಡಬಹುದು. ಬಿಕಾಸ್ ಇದರಲ್ಲಿ ಯಾವುದೇ ರೀತಿ ಇಂತಿಷ್ಟು ರೂಲ್ಸ್ಗಳು ಮಾಮೂಲಿ ಇರ್ತವೆ. ಬಟ್ ಇಂತಿಷ್ಟೇ ಪೋಸ್ಟರ್ಸ್ ಆ ರೀತಿ ಇಲ್ಲದಿರೋ ಕಾರಣ ಸರ್ಕಾರ ಈಸಿಯಾಗಿ ಮಾಡಬಹುದು. ಬಟ್ ಕಾಂಪಿಟೇಷನ್ ಲೆವೆಲ್ ನಿಮಗೆ ಹೆಚ್ಚಳ ಕೂಡ ಆಗುತ್ತೆ. ಅದನ್ನ ನೀವು ಗ್ಯಾಪ್ ನೋಡ್ಕೊಳ್ಳಿ. ಮತ್ತೆ HSTR ಗೆ PG ಕಡ್ಡಾಯ ಅಂತ ಸುದ್ದಿ ಕೂಡ ಆಗಿತ್ತು. ಬಂದ್ಬಿಟ್ಟು ಇನ್ನು ಕೂಡ ಅವರು ಕನ್ಫರ್ಮೇಶನ್ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಇಲ್ಲ ಅಂತ CSE ಸೆಲ್ ಅವರು. ಬಿಕಾಸ್ ಯಾಕೆ ಅಂದ್ರೆ ಸರ್ಕಾರದವರು ಡಿಸಿಷನ್ ತೆಗೆದುಕೋಬೇಕು. NEP ಇಂಪ್ಲಿಮೆಂಟ್ ಕೂಡ ಮಾಡಿಲ್ಲ. NEP ಇಂಪ್ಲಿಮೆಂಟ್ ಮಾಡಿದ್ರೆ ಹೊಸ CN ರೂಲ್ಸ್ ಕೂಡ ಬಂದ್ರೆ ಮಾತ್ರ ನಮಗೆ ಇಂಪ್ಲಿಮೆಂಟ್ ಕೂಡ ಆಗುತ್ತೆ. ಅದನ್ನ ಸರ್ಕಾರದವರು ಡಿಸಿಷನ್ ತೆಗೆದುಕೊಳ್ತಾರೆ. ಬಟ್ ಸರ್ಕಾರದವರು ಬೇಸಿಕಲಿ NEP ವಿರೋಧಿಗಳು. ಕಾಂಗ್ರೆಸ್ ಸರ್ಕಾರ ಇರೋ ಕಾರಣ ಬಿಜೆಪಿ ಸರ್ಕಾರ ಇದ್ದಿದ್ರೆ NEP ನ ಇಂಪ್ಲಿಮೆಂಟ್ ಕೂಡ ಮಾಡ್ತಾ ಇದ್ರು. ಬಟ್ ಕಾಂಗ್ರೆಸ್ ಸರ್ಕಾರ ಇರೋದು ಆ ನಿಟ್ಟಿನಲ್ಲಿ. ಬಟ್ ನಿಯಮ ಕೂಡ ಇದೆ, ನೋಡೋಣ ಯಾವ್ದನ್ನ ಫಾಲೋ ಮಾಡ್ತಾರೆ ಅಂತ. ಅದೇ ಮಟ್ಟಿಗೆ ಅವರು ಮಾಹಿತಿ ಕೊಟ್ಟಿದ್ದಾರೆ. HSTR ಇದಕ್ಕೆ ರಿಕ್ರೂಟ್ಮೆಂಟ್ಗಳಿಗೆ PG ಮತ್ತೆ ಟಿ ಮ್ಯಾಂಡೇಟರಿ ಕೂಡ ಅಲ್ಲ. ಈ ಹಿಂದೆ ನಿಯಮ ಯಾವ ರೀತಿ ಇರುತ್ತೆ ಅದನ್ನ ನಾವು ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಮುಂದೆ ನಿಮಗೇನಾದರೂ ಆದ್ರೆ ನಮಗೆ ಸರ್ಕಾರದಿಂದ ಕೂಡ ಮಾಹಿತಿ ಬರುತ್ತೆ. ಸದ್ಯದ ಮಟ್ಟಿಗೆ ಯಾವುದೇ ರೀತಿ ಬದಲಾವಣೆ ಕೂಡ ಇಲ್ಲ ಅಂತ ಹೇಳಿ ಕ್ಲಾರಿಫೈ ಕೊಟ್ಟಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.